ಕನ್ನಡದ ಹಿರಿಯ ಕವಿಗಳು, ಸಾಹಿತಿಗಳು, ಸಣ್ಣ ಕಥೆಯ ಜನಕರೆಂದು ಸುಪ್ರಸಿದ್ಧರಾಗಿರುವವರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆದ ದಿವಂಗತ ಮಾಸ್ತಿ ವೆಂಕಟಯ್ಯಂಗಾರರ ಬಗ್ಗೆ ನಾನು ಸುಮಾರು 40-42 ವರ್ಷಗಳ ಹಿಂದೆ ಬರೆದ ಒಂದು ಪದ್ಯ ಮಾಸ್ತಿ. ಇದು ನಾನು ಶಿವಮೊಗ್ಗದಲ್ಲಿದ್ದಾಗ ಬರೆದದ್ದು. ಸದಾ ಇವರು ಹೀಗೆಯೇ ಇಲ್ಲೇ ಗಾಂಧಿ ಬಜಾರಿನ ಹಿರಿ ಚೌಕದೆದುರಲ್ಲೇ ಸಿಗರೇಟು ಸೇದುತ್ತಲೋ, ಪತ್ರಿಕೆ ಓದುತ್ತಲೋ, ಹರಟುತ್ತಲೋ ಇದ್ದಾಗ ಎದುರಾಗುವರು ಇದ್ದಕ್ಕಿದ್ದಂತೆ ನಿರ್ದಿಷ್ಟ ಸಮಯದಂತೆ. ವಯಸ್ಸು ಅನುಭವ ಹೂಡಿ ಸುಖ ದುಃಖ ಬೆಳೆದ ಮುಖ, ಹಿಂದೊಮ್ಮೆ ನೆಲೆಸಿದ್ದ ಬೆಳಕ ಕನವರಿಸುತ್ತಿಹ ಮಂದಗಣ್ಣು, ಸಾಂತ್ವನವ ನುಡಿದಿರುವ ಅದೇ ಹಳೇ ನಮೂನೆಯ ಚಷ್ಮ, ಅದೇ ಕೊಡೆಯ ಗದೆ, ಬೆದರಿಸಲು ಭಿಕ್ಷಕರ ಹುಡುಗರನ್ನು, ಬೀದಿ ಕುನ್ನಿಯ ಪೋಲಿ ದನಗಳನ್ನು, ಎದುರಿಸಲು ಮಳೆ ಬಿಸಿಲ ದಾಳಿಯನ್ನು, ಸಾಲು ವೃಕ್ಷದ ಹಕ್ಕಿ ಹಿಕ್ಕೆಯನ್ನು. ಇವರು ನನ್ನೆದುರಲ್ಲಿ ಹಾದು ಹೋದಾಗೆಲ್ಲ ಹಳ್ಳಿಗಾಡಿನ ಕಡೆಯ ಸುಪ್ರಸನ್ನತೆಯೊಂದು ನಗರಕ್ಕೆ ಸಂದಂತೆ ಬೆಳಗಾಗ ಚಳಿಯಲ್ಲಿ ಬಿಸಿ ನೀರ ಮಿಂದಂತೆ ಎದೆ ಸ್ವಚ್ಛಗೊಳ್ಳುತ್ತದೆ, ಹಗುರಕ್ಕೆ ಸಲ್ಲುತ್ತದೆ. ಗವಿಪುರದಿಂದ ಗಾಂಧಿ ಬಜಾರಿನ ಕೊನೆಗೆ ಪ್ರಕೃತಿಯ ಕರೆಯಂತೆ ಎಳೆಯುವುದು ಕ್ಲಬ್ಬು. ಅಲ್ಲಿ ಕಾಯುತ್ತಾರೆ ಕಿಟ್ಟಿ, ಗುಂಡು, ಸುಬ್ಬು. ಹೊಸ ಯೌವನದ ರಂಗುಗಳ ಗುಂಗುಗಳ, ಫ್ಯಾಷನ್ನು ಪಹರೆಗಳ, ಕಸಿಹಣ್ಣು ಚಹರೆಗಳ ವರ್ತಮಾನದ ನಟ್ಟ ನಡುವಿನಲ್ಲಿ, ಹುಚ್ಚು ಹುರುಪಿನ ನೂಕು ನುಗ್ಗುಲಲ್ಲಿ, ಅಚ್ಚುಕಟ್ಟಿನ ಹಾಗೆ 40 ಮಾದರಿಯ ಬೆಂಗಳೂರಿನ ಹಾಗೆ ಕಾಲ ಕುಗ್ಗಿಸಿದೊಡಲು, ಕಾಲ ನೆಳೆಯುತ್ತಾ ಬರಲು ಈ ವೃದ್ಧರನ್ನು ಕಂಡು ಅಯ್ಯೋ ಎಂದಿದ್ದೇನೆ. ಎನ್ನುತ್ತಿರುವಂತೆಯೇ ಕೈಯ ಮುಗಿದಿದ್ದೇನೆ. ರಸ್ತೆ ಹಿರಿದಾಗಿ, ಫುಟ್ಪಾತು ಕಿರಿದಾಗಿ, ಓಡಾಟ ಹೆಚ್ಚಾಗಿ, ನೆಮ್ಮದಿಯ ಪೆಚ್ಚಾಗಿ, ಲೋಕ ಕಂಪ್ಯೂಟರಿನ ಸ್ವಿಚ್ಚು ತಂತಿಗಳಂತೆ ಸಂದಿಗ್ಧವಾಗಿ, ಬೆಲೆಗಳೆಲ್ಲ ಬಿದ್ದು ಹರಡಿ ದಿಕ್ಕಾಪಾಲು ಎಸೆಯುತ್ತಿವೆ ಪ್ರತಿ ಕ್ಷಣವೂ ಸರಳ ವೃದ್ಧಾಪ್ಯಕ್ಕೆ ಹಿರಿ ಸವಾಲು. ಕ್ಲಬ್ಬಿನಲ್ಲಿ ನಿಶ್ಚಿಂತೆಯಾಗಿ ಎಲೆ ಕಲಸುವುದು, 28 ನಾಡುವುದು, ನಡುವೆ ಅದು ಇದು 28 ನಾಡುವುದು. ನಂಬರ್ 2ರ ಬಸ್ಸಿನೆದುರು ಬಾಲಿಯ ಸಿಪ್ಪೆ ಟೈಲರ್ನ ಎಡಗಾಲ ನುಳುಕಿಸಿದ್ದು, ರಾತ್ರಿ ಪುರಭವನದಲ್ಲಿ ಸಂಗೀತ ಸಾಮ್ರಾಜ್ಞಿ ಶಂಕರಾಭರಣದಲ್ಲಿ ಪುಲಕಿಸಿದ್ದು, ಅಬ್ದುಲ್ಲನ ಹೈಕೋರ್ಟು ಡಿಟ್ಟು ವಜಾ ಆದದ್ದು, ಖೋಟಾ ನೋಟ್ ಕೃಷ್ಣನಿಗೆ ಕಠಿಣ ಸಜಾ ಆದದ್ದು, ಬದರಿ ನಾದಿನಿಗೊಬ್ಬ ಒಳ್ಳೆ ವರ ಸಿಕ್ಕಿದ್ದು, ರಷ್ಯಾ, ಚೀನಾ, ಕ್ಯೂಬಾ, ಅಮೇರಿಕಾ ವಾರ್ತೆ ಮಿಕ್ಕಿದ್ದು. ಅದು ಇದು 28 ನಾಡುವುದು. ನಡುವೆ ತಪ್ಪಾಡಿದರೆ ಎದುರಾಳಿಯಲ್ಲೊಬ್ಬ ಮನೆಯ ಕಿರಿಸೊಸೆಯಂತೆ ಮುಖ ನೂದಿಸಿ ಬೀಗಿ ಗೊಣಗುವುದು. ಲೆಟ್ ಅಸ್ ಪ್ಲೇ ದಿ ಗೇಮ್ ಫಾರ್ ಗೇಮ್ಸ್ ಸೇಕ್. ಇನ್ನಿವರ ಜೀವನ ಅದು ಕೂಡ ಹೀಗೆಯೇ ಎಲ್ಲ ಖುಲ್ಲ, ಖುಷಿಗಷ್ಟೇ ನಫೆಗಲ್ಲ. ಗಂಟೆಗಟ್ಟಲೆ ಕಲಸಿದರು ಕೈ, ಬಂದರಿಪ್ಪತ್ತು ಹೋದರಿಪ್ಪತ್ತು ನಪೈ. ಗಂಟೆಗಟ್ಟಲೆ ಕಲಸಿದರು ಕೈ, ಬಂದರಿಪ್ಪತ್ತು ಹೋದರಿಪ್ಪತ್ತು ನಪೈ. ಕೂಗು ಹುಸಿ ಮುನಿಸುಗಳ ನಡುವೆ ತುಟಿಗಳ ಮೊಗ್ಗೆ ಬಿರಿಸಿ ನಕ್ಕಾಗಿವರು ಥೇಟ್ ಜುಲೈ ತಿಂಗಳಿನ ಶಿವಮೊಗ್ಗೆ. ಒಂದಷ್ಟು ಚಳಿನೂಲು, ಚಣಕ್ಕಷ್ಟು ಹೂಬಿಸಿಲು, ಹೊರಗೆ ಕಚಪಿಚ ಕೆಸರು, ಒಳಗೆ ಬೆಚ್ಚನೆ ಸೂರು. ಹೊತ್ತಾಯಿತೆ ಆವರಿಸಿತೆ ಮಬ್ಬು, ಕೊಡೆ ತೆರೆದು ಏಕಾಕಿ ಮನೆಯುತ್ತ ನಡೆಯುವರು ಮರೆತು ಕ್ಲಬ್ಬು. ಗಾಂಧಿ ಬಜಾರೀಗ ತಿಳಿಯಾಗಿ ಫರ್ಲಾಂಗು ಬೆಳಕ ಹಬ್ಬ, ಚೌಕದೆಡೆ ಆಗೀಗ ಪ್ರತಿಪಕ್ಷದವನೊಬ್ಬ, ಎಲುಬೆರದ ನಾಲಗೆಯ ನಾಚು ನಡೆಸುತ್ತಿರಲು, ಸರ್ಕಾರದ ಅಸಫಲತೆಯ ಹುಣ್ಣ ನೊಣ ಸುತ್ತಿರಲು,
ಸರ್ಕಾರ ದಸಫಲತೆಯ ಹುಣ್ಣ ನೊಣ ಸುತ್ತಿರಲು, ದೀಪಗಳ ಛಗ ಮಗದಿ ಕಣ್ಸೋತು ನಿಂತಿರಲು, ಮನೆ ಮಠವ ಮರೆತಿರುವ ಮಂದಿ ಸಂತೆ, ಬೊಬ್ಬೆ ಅಬ್ಬರದಿರು ಗುರುತು ಹತ್ತದ ಹಾಗೆ, ಕಾಲಿಗೊತ್ತಿದ ಗಾಜ ಚೂರ ದ್ವೀರಕ್ಕೆಸೆದು ಸಾಗುವರು ಸದ್ದಿರದೆ ಚಂದ್ರನಂತೆ, ಗಂಭೀರವಾಗಿ ಕರ್ತವ್ಯದೆಚ್ಚರಿನ ಸನ್ನೆಯಂತೆ. ನೋಡುತ್ತಲಿದ್ದಂತೆ ಹೋಟೆಲಿನ ಬದಿಯಲ್ಲಿ ಬೀದಿ ತಿರುಗನ್ನು ಹೊಕ್ಕು ಮರೆಯಾಗುವರು ಮಾಸ್ತಿ. ನೋಡುತ್ತಲಿದ್ದಂತೆ ಹೋಟೆಲಿನ ಬದಿಯಲ್ಲಿ ಬೀದಿ ತಿರುಗನ್ನು ಹೊಕ್ಕು ಮರೆಯಾಗುವರು ಮಾಸ್ತಿ. ಸಂದ ಜೀವನದೊಂದು ರೀತಿಯಂತೆ ಸರಳ ಸದಭಿರುಚಿಯ ಖ್ಯಾತಿಯಂತೆ.